ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಸ್ವಲ್ಪ ಲೇಟ್ ಆಯ್ತು ಎದ್ದೇಳುವಾಗ, ಅಂದರೆ ಹಸ್ಬೆಂಡಿಗೆ ಇವತ್ತು ಲೀವ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಯಾಕಂದರೆ ಇಲ್ಲಿ ಥರ್ಸ್ಡೇ ದಿನ ಹಸ್ಬೆಂಡಿಗೆ ರಜೆ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಇನ್ನು ಬ್ರೇಕ್ಫಾಸ್ಟ್ ಆಗಬೇಕು, ಇನ್ನೇನು ಮಾಡಲಿಲ್ಲ, ಸ್ಟವ್ವೇ ಹಚ್ಚಲಿಲ್ಲ. ಈಗಷ್ಟೇ ಬಿಸಿ ನೀರು ಇಟ್ಟಿದ್ದೇನೆ, ಇನ್ನು ಟೀಗೆ ಇಡಬೇಕು. ನೋಡಿ ಈಗ ಕಿಚನಿಂದ ನಮ್ಮ ವ್ಯೂ ಹೇಗೆ ಕಾಣ್ತದೆ ಅಂತ. ಸೊ ಇವತ್ತು ಒಂದು ನಾನು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತೇಳಿದ್ದೇನೆ, ಎಲ್ಲರೂ ನೋಡಿ. ಓಕೆ ಗೈಸ್, ಸ್ಪೆಷಲ್ ರೆಸಿಪಿ ಮಾಡ್ತೇನೆ, ಸೊ ವೆಯ್ಟ್ ಆ್ಯಂಡ್ ವಾಚ್. ನೀರು ಬಿಸಿ ಆಯಿತು, ಇನ್ನು ಫ್ಲಾಸ್ಕಿಗೆ ಹಾಕಿ ಇಡಬೇಕು. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಲ್ಲ, ಮಗುವಿಗೆ ಮಾತ್ರ ಏನಾದರೂ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಏನಿಲ್ಲ ಮಾಡಲಿಕ್ಕೆ, ಇವತ್ತು ರಜೆ ಅಲ್ವ, ಹಾಗಾಗಿ ಏನಿಲ್ಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ರಜೆ ಇಲ್ಲ ಗೈಸ್, ಹಾಗೇನಿಲ್ಲ. ಮತ್ತೇನು ಬೇಡ ಅಂತ ಇತ್ತು, ಹಾಗಾಗಿ ಹಸ್ಬೆಂಡಿಗೆ ಕೂಡ ರಜೆ ಇದೆ. ಸೊ ಇಲ್ಲಾಂದರೆ ನಾನು ಥರ್ಸ್ಡೇ ದಿನ ಏನಾದರೂ ಸ್ಪೆಷಲ್ ಆಗಿ ಮಾಡ್ತೇನೆ, ಹಾಗಾಗಿ ಇವತ್ತೇನು ಅಷ್ಟೊಂದು ಮಾಡಲಿಲ್ಲ. ಇವತ್ತು ಏನಿಲ್ಲ ಅಷ್ಟೇ. ಈಗ ನೀರು ಕುದೀತಾ ಬಂತು, ನೀರನ್ನು ಫ್ಲಾಸ್ಕಿಗೆ ಹಾಕಿ ಟೀಗೆ ಇಡಬೇಕು. ಟೀ ಅಂದರೆ ಟೀಗೆ ಇಟ್ಟಿದ್ದೇನೆ, ಫ್ಲಾಸ್ಕಿಗೆ ನೀರು ಹಾಕಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಬೇಕಲ್ವ, ಹಾಗಾಗಿ ಬಿಸಿ ಬಿಸಿ ನೀರು ಫ್ಲಾಸ್ಕಿಗೆ ಹಾಕಿ ಇಡೋದು. ಮಗುವಿಗೆ ತಣ್ಣಗೆ ಆಗಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಇಟ್ಟಿದ್ದೇನೆ ಫ್ಯಾನಿನ ಕೆಳಗಡೆ. ಸೊ ಹಾಗಾಗಿ ಹಾಗೆ ಇವತ್ತು ನೋಡಬೇಕು, ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದ್ರೆ ನಾನು ನಿಮಗೆ ಹೇಳ್ತೇನೆ ಇಲ್ಲಿಗೆ ಹೋಗೋದು ಏನು ಮಾಡೋದು ಅಂತೇಳಿ. ಓಕೆ ನೋಡಿ ಗೈಸ್, ಇದು ನನ್ನ ಮಗುವಿನ ಸೈಕಲ್, ಮಗುವಿದು ಸೈಕಲ್. ಬಾಲ್ಕನಿಯಲ್ಲಿ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕಿದ್ದೀನಿ. ಇದು ನಿನ್ನೆ ಹಾಕಿದ್ದು, ಇವತ್ತು ಪುನಃ ಹಾಕಬೇಕು. ಟೀ ಆಯಿತು, ಬಾಯ್ಲ್ ಆಯಿತು, ಇನ್ನೂ ಅಷ್ಟೇ, ಇನ್ನೇನು ಮಾಡಲಿಕ್ಕಿಲ್ಲ. ಸ್ವಲ್ಪ ನೋಡಿ ಮತ್ತೆ ಸ್ಪೂನ್ ಹಾಕಬೇಕು. ನಾನು ಸ್ಪೂನ್ ಹಾಕ್ತೇನೆ ಯಾವಾಗಲೂ. ಸ್ಪೂನ್ ಹಾಕಿ ಸ್ವಲ್ಪ ನೋಡಬೇಕಲ್ವ ಹೇಗೆ ಆಗಿದೆ ಅಂತ, ಟೇಸ್ಟು ನೋಡಿ. ಪರವಾಗಿಲ್ಲ, ಹಸ್ಬೆಂಡ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಟೀ, ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಮಾಡೋದು. ಕೆಲವೊಮ್ಮೆ ಸ್ಟ್ರಾಂಗ್ ಆಗ್ತದೆ, ಕೆಲವೊಮ್ಮೆ ಲೈಟ್ ಆಗ್ತದೆ. ಎಲ್ಲ ದಿನ ಒಂದೇ ಥರ ಆಗೋದಿಲ್ಲ, ಒಂದೊಂದು ದಿನ ಒಂದೊಂದು ಥರ ಟೇಸ್ಟ್ ಇರ್ತದೆ. ಸೊ ಓಕೆ ಆಯಿತು. ಇನ್ನು ಸ್ವಲ್ಪ ಹಾಲು ಬಿಸಿ ಮಾಡಿ ಮಗುವಿಗೆ ಬಿಸ್ಕಿಟು ಕೊಡಬೇಕು. ಗೈಸ್ ರೀಚ್ ಆದ್ವಿ. ಸೊ ಅಷ್ಟೊಂದು ದೂರ ಇಲ್ಲ ಬರಲಿಕ್ಕೆ, ಹತ್ತಿರವೇ ರೀಚ್ ಆದ್ವಿ.
ಗೈಸ್, ಫೈನಲಿ ನಾವು ಶಾಪಿಂಗ್ ಮಾಡಿ ಬಂದಿದ್ದೇವೆ. ಸೊ ಎಂತೆಲ್ಲ ತಂದಿದ್ದೇನೆ ಅಂತೇಳಿ ನಾನು ತೋರಿಸ್ತೇನೆ ನಿಮಗೀಗ. ಇಷ್ಟು ಐಟಮ್ ತಂದಿದ್ದೇನೆ. ಇದರಲ್ಲಿ ಎಂತೆಲ್ಲ ಉಂಟು: ಆಯಿಲ್, ಮತ್ತು ಕಾರ್ನ್ಫ್ಲವರ್, ಏನಾದರೂ ಫ್ರೈ ಮಾಡಲಿಕ್ಕೆಲ್ಲ ನಾವು ತುಂಬ ಯೂಸ್ ಮಾಡ್ತೇವೆ ಹಾಗಾಗಿ. ಮತ್ತು ಬೇಬಿ ಸೋಪು ಮಗುವಿಗೆ, ಮತ್ತು ಮಾರಿ ಬಿಸ್ಕೆಟ್ 2 ಪ್ಯಾಕೆಟ್ಸ್ ಇತ್ತು. 1 ಪ್ಯಾಕೆಟ್ ಮಗುವಿನ ಕೈಯಲ್ಲಿತ್ತು, ಅವಳು ಕೊಡಲೇ ಇಲ್ಲ ಹಾಗಾಗಿ. ಮತ್ತು ಪಾತ್ರೆ ತೊಳೆಯುವ ಸೋಪ್ 5 ತಗೊಂಡು ಬಂದದ್ದು. ಸೊ ಮತ್ತು ಶಾಂಪು, ನಾವು ಈ ಶಾಂಪನ್ನು ಯೂಸ್ ಮಾಡೋದು ಹಾಗಾಗಿ ನನಗೆ ಒಮ್ಮೆ ಯೂಸ್ ಮಾಡುವಾಗ 2 ಪ್ಯಾಕೆಟ್ ಶಾಂಪು ಬೇಕು ಹಾಗಾಗಿ. ಸೊ 1 ಪ್ಯಾಕೆಟ್ ಕೇಕ್, ಇದೆಂತ ಸ್ವಿಸ್ ರೋಲ್ ಕೇಕ್ ಇಷ್ಟು. ಮತ್ತು ಕಡಲೆ ಹಿಟ್ಟು ಏನಾದರೂ ಮಾಡಲಿಕ್ಕೆ ಬೇಕಾಗ್ತದಲ್ಲ, ತಿಂಡಿ ಏನಾದರೂ ಮಾಡಬೇಕಂದ್ರೆ. ಸೊ ಸಕ್ಕರೆ, ಪುಡಿ ಉಪ್ಪು, ಟಾಟಾ ಸಾಲ್ಟ್, ಇದೊಂದು ಚಿಕ್ಕ ಪ್ಯಾಕೆಟ್ ಬಿಸ್ಕೆಟ್ ಪಾರ್ಲೇಜ್, ಅದು ನನಗೋಸ್ಕರ ಹೀಗೆ ಸುಮ್ಮನೆ ತಗೊಂಡು ಬಂದದ್ದು ತಿನ್ನಲಿಕ್ಕೆ. ಮತ್ತು ದಂತಕಾಂತಿ ಪೇಸ್ಟ್, ಗೀ, ನಾವು ಈ ಗೀಯನ್ನು ಯೂಸ್ ಮಾಡೋದು ಯಾವುದಕ್ಕಾದರೂ ಬೇಕಾದರೆ ಮತ್ತು ಸೋಪು ಫೇಸ್ ವಾಶ್ ಮಾಡಲಿಕ್ಕೆ, ಆಯುರ್ವೇದಿಕ್ ಕ್ಲಿಯರ್ ಸ್ಕಿನ್ ಸೋಪು ನಾನು ಇದೇ ಮಾಡೋದು. ಸೊ ಇದರಲ್ಲಿ ಪಿಂಪಲ್ ಎಲ್ಲ ಏನೇ ಇದ್ದರೂ ಹೋಗ್ತದೆ. ಸೊ ನಾನು ತುಂಬ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ, ಏನು ಯೂಸ್ ಆಗಲಿಲ್ಲ. ಸೊ ಇದರಲ್ಲಿ ಹೋಗ್ತದೆ, ಎಂತ ಇದ್ರೂ ಕೂಡ ಕ್ಲಿಯರ್ ಸ್ಕಿನ್ ಆಗ್ತದೆ, ಸ್ಕಿನ್ ಎಲ್ಲ ಕ್ಲೀನ್ ಆಗ್ತದೆ. ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಅದು ಪ್ರಮೋಷನಿಗೆ ಅಂತಲ್ಲ ನಾನು ಮಾಡಿದ್ದು, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಮತ್ತು ರವಾ, ಸೂಜಿ, ಇದು ನೋಡಿ ಸ್ಮಾರ್ಟ್ ಇತ್ತು ಸ್ಮಾರ್ಟ್ ಸೂಜಿ. ಮತ್ತು ಇದೊಂದು ಡ್ರೈನ್ ಕ್ಲೀನರ್ ಇರಲಿ ಅಂತೇಳಿ ತಂದಿದ್ದೇನೆ, ಯಾವಾಗಾದರೂ ಬೇಕಾಗ್ಬೋದು ಅಂತ. ಮತ್ತೊಂದು ಚಿಕ್ಕ ಪ್ಯಾಕೆಟ್ ಚಿಕ್ಕಿ. ಸೊ ಇಷ್ಟು 1000 ರೂಪೀಸ್ ಒಳಗಡೆ ಆಯಿತು. 1000 ರೂಪೀಸ್ ಆಗಿದೆ. ಇಷ್ಟು 1000 ರೂಪೀಸ್ ಕೂಡ ಆಗಲಿಲ್ಲ. ಸೊ ಇಷ್ಟು 1000 ರೂಪೀಸ್ ಒಳಗಡೆ ಆಯಿತು. ಸೊ ಅಷ್ಟೇ ಗೈಸ್, ಇಷ್ಟೇ ಶಾಪಿಂಗ್ ಮಾಡಿದ್ದು. ಮತ್ತು ಆ್ಯಕ್ಚುಲಿ ನಾವು ಹೋದದ್ದು ಹೀಗೆ ಸುಮ್ಮನೆ ಹೋದದ್ದು, ಮತ್ತು ಇಷ್ಟು ತಗೊಂಡು ಬಂದಿದ್ದೇವೆ ಹಾಗಾಗಿ ಅಷ್ಟೇ ಗೈಸ್. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಂದು ಪ್ರೀವಿಯಸ್ ವ್ಲಾಗ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.